ಹಾಯ್ ಫ್ರೆಂಡ್ಸ್, ವಾಸವಿ ವರ್ಡ್ಸ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಇಡ್ಲಿ ಸಾಂಬಾರು ಚಟ್ನಿ. ಇಡ್ಲಿ ಬೇಕಾಗಿರೋದು 2 ಕಪ್ ರವೆ, ಅಂದರೆ 200 ಗ್ರಾಮ್ ರವೆ, ಇಡ್ಲಿ ರವೆ, 1/4 ಕಪ್ ಸಬ್ಬಕ್ಕಿ, 1/4 ಕಪ್ ಅವಲಕ್ಕಿ, 1 ಕಪ್ಪು ಉದ್ದಿನಬೇಳೆ. ಯಾವ ಅಳತೆ ತಗೊಂಡಿರ್ತೀವೋ ಅದೇ ಅಳತೆಲೇ ಇದು 100 ಗ್ರಾಮ್ ಉದ್ದಿನಬೇಳೆ ಇದೆ. ಇದನ್ನು ಸಬ್ಬಕ್ಕಿ, ಅವಲಕ್ಕಿ, ಉದ್ದಿನಬೇಳೆ ಒಟ್ಟಿಗೆ ನೆನೆಸಬೇಕು. 3 ಸರಿ ತೊಳೆದು ರವೆ ಬೇರೆ ನೆನೆಸಬೇಕು. ಇವೆರಡೂ ಒಂದು 8 ಗಂಟೆ ಕಾಲ ಮುಂಚೆನೇ ನೆನೆಸ್ಬಿಟ್ಟು ಉದ್ದಿನಬೇಳೆ, ಅವಲಕ್ಕಿ, ಸಬ್ಬಕ್ಕಿ ಒಟ್ಟಿಗೆ ರುಬ್ಬಿ ಒಂದು ಬಟ್ಲಿಗೆ ಹಾಕ್ಕೋಬೇಕು. ರವೆ ಇನ್ನೊಂದಕ್ಕೆ ಹಿಂಡ್ಕೊಂಡು ಅದಕ್ಕೆ ಒಟ್ಟಿಗೆ ಹಾಕ್ಬಿಟ್ಟು ರವೆ ನೆನೆಸಿದ್ದನ್ನು ಇದಕ್ಕೆ ಹಾಕ್ಕೊಂಬಿಟ್ಟು ಕಲಸಿಡಬೇಕು. ರಾತ್ರಿಗೆ ಬೆಳಗ್ಗೆ ಎದ್ದು ಇಡ್ಲಿ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಕಲಿಸ್ಬೇಕು. ಸ್ವಲ್ಪ ನೀರಿನಂಶ ಕಮ್ಮಿ ಹಾಕಬೇಕು. ಈ ಥರ ಚೆನ್ನಾಗಿ ಕಲಸಿಟ್ಬಿಟ್ಟು ಬೆಳಗ್ಗೆ ಎದ್ದು ನೋಡಿದರೆ ಈ ಥರ ಚೆನ್ನಾಗಿ ಉಬ್ಬಿರುತ್ತೆ ಇಡ್ಲಿ ಹಿಟ್ಟು. ಇದಕ್ಕೆ 1-2 ಸ್ಪೂನು ಉಪ್ಪು, ಅರ್ಧ ಸ್ಪೂನು ಇಡ್ಲಿ ಸೋಡಾ ಪುಡಿ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಬೇಕು. ನಂತರ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಇಡ್ಲಿ ಇಟ್ಟು 18ರಿಂದ 20 ನಿಮಿಷ ಬೇಯಿಸ್ಬೇಕಾಗತ್ತೆ. ಈ ಥರ. ಈಗ ಚಟ್ನಿಗೆ ಶೇಂಗಾ ಒಂದು 4 ಸ್ಪೂನು, ಒಂದು ಈರುಳ್ಳಿ, ಕೊತ್ತಂಬರಿ ಇದೆಲ್ಲ ಬೇಕಾಗುತ್ತೆ. ಕಾಯಿ, ಉಪ್ಪು, ಹುಣಸೆಹಣ್ಣು, ಬೆಲ್ಲ ಎಲ್ಲ ಬೇಕಾಗುತ್ತೆ. ಶೇಂಗಾ ಒಂದು 4 ಸ್ಪೂನ ಚೆನ್ನಾಗಿ ಹಿಂಗೆ ಹುರ್ಕೋಬೇಕು. ಅದಕ್ಕೇ ಹಸಿಮೆಣ್ಸಿಕಾಯಿ ಹಾಕ್ಬಿಟ್ಟು ಆಮೇಲೆ ಈರುಳ್ಳಿ ಹಾಕ್ಬಿಟ್ಟು ಇದು ಸ್ವಲ್ಪ ಫ್ರೈ ಆದಮೇಲೆ ಈ ಥರ ಫ್ರೈ ಆದಮೇಲೆ ಆರಕ್ಕೆ ಬಿಡಬೇಕು ಸ್ವಲ್ಪ. ಇದೇ ಬಾಣಲಿಲಿ ಚಟ್ನಿಗೆ ಒಗ್ಗರಣೆ ಹಾಕ್ಕೋಬೇಕು. ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕ್ಬಿಟ್ಟು ಒಗ್ಗರಣೆ ಮಾಡಿ ಇಟ್ಕೋಬೇಕಾಗತ್ತೆ. ಅಷ್ಟರಲ್ಲಿ ಇದು ಆರಿರುತ್ತೆ, ಅದನ್ನು ಜಾರ್ಗೆ ಹಾಕ್ಕೋಬೇಕು. ಇದಕ್ಕೆ ಫ್ರೈ ಮಾಡಿದ ಈರುಳ್ಳಿ, ಶೇಂಗಾ, ಕೊತ್ತಂಬರಿ ಅದೆಲ್ಲ ಹಾಕ್ಬಿಟ್ಟು ಕಾಯಿ, ಹುಣಸೆಹಣ್ಣು, ಉಪ್ಪು, ಬೆಲ್ಲ ಎಲ್ಲದನ್ನು ಹಾಕಿ ರುಬ್ಬಿಟ್ಕೋಬೇಕಾಗತ್ತೆ. ಈ ಥರ ಇದಕ್ಕೇ ಒಗ್ಗರಣೆ ಹಾಕಬೇಕು. ಇದು ಇಡ್ಲಿಗೆ ಚಟ್ನಿ ಸ್ಪೆಷಲ್ ಅಂದರೆ ಈರುಳ್ಳಿ, ಶೇಂಗಾ ಹಾಕೋದೇ ಚೆನ್ನಾಗಿರುತ್ತೆ. ನೀರಾಗಿ ಚಟ್ನಿ ಮಾಡಿದರೆ ಚೆನ್ನಾಗಿರುತ್ತೆ. ಕೆಲವೊಂದು ರೆಸ್ಟೋರೆಂಟ್ ಇದರಲ್ಲಿ ಇದನ್ನೇ ಮಾಡ್ತಾರೆ. ಈಗ ಸಾಂಬಾರಿಗೆ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ, ಕಾಯಿ, ಸಾಂಬಾರು ಪುಡಿ, ಎಮ್ ಟಿ ಆರ್ದೇ ಬೇಕು ಸಾಂಬಾರು ಪುಡಿ. ಫಸ್ಟಿಗೆ ಒಂದು ಈರುಳ್ಳಿನ ಹೆಚ್ಚಿದ್ದು ಈರುಳ್ಳಿ ಒಂದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇನ್ನೊಂದು ಸ್ವಲ್ಪ ಅದರಲ್ಲೇ ಟೊಮೊಟೊ ಹೆಚ್ಚಿರ್ತೀವಲ್ಲ ಅದು ಒಂದು ಆಗೋ ಅಷ್ಟನ್ನು ಮತ್ತೆ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡ್ಕೊಂಬಿಟ್ಟು ಈ ಥರ ಫ್ರೈ ಮಾಡಿಟ್ಕೊಂಡು ಇನ್ನು ಒಂದು ಈರುಳ್ಳಿನ ಮತ್ತೆ ಸಾರಿಗೆ ಹಾಕ್ಬೇಕಾಗತ್ತೆ. ಅದಕ್ಕೆ ಹುಣಸೆಹಣ್ಣು, ಆಮೇಲೆ ಕೊಬ್ಬರಿ, ಕಾಯಿ, ರುಬ್ಬಿದ್ದು ಟೊಮೊಟೊ, ಈರುಳ್ಳಿ ಹಾಕ್ಕೊಂಡು ಮಿಕ್ಸಿ ಮಾಡಿ ಇಟ್ಕೋಬೇಕು ಒಂದು ಕಡೆಗೆ. ಇದನ್ನು ಒಂದು 100 ಗ್ರಾಮ್ನಷ್ಟು ಬೇಳೆನ ಬೇಯಿಸಿ ಇಟ್ಕೋಬೇಕು ಕುಕ್ಕರಲ್ಲಿ. ಈಗ ಸಾರಿಗೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು, ಒಣಮೆಣಸಿನ್ಕಾಯಿ ಹಾಕ್ಬಿಟ್ಟು ಫ್ರೈ ಮಾಡಿ ಇಂಗು ಹಾಕಬೇಕು. ಇದನ್ನು ಫ್ರೈ ಮಾಡಿ ಈಗ ರುಬ್ಬಿಟ್ಟಿದ್ದು ಈರುಳ್ಳಿ, ಕಾಯಿ, ಕೊತ್ತಂಬರಿ ಅದನ್ನೆಲ್ಲನೂ ರುಬ್ಬಿಟ್ಟಿದ್ದನ್ನು ಹಾಕಬೇಕಾಗುತ್ತೆ. ಫಸ್ಟ್ ಸ್ವಲ್ಪ ಇನ್ನೊಂದು ಈರುಳ್ಳಿನ ಈ ಥರ ಫ್ರೈ ಮಾಡ್ಕೋಬೇಕು. ಇದು ರುಬ್ಬಿಟ್ಟಿದ್ದು ಮಸಾಲೆ ಹಾಕ್ಬಿಟ್ಟು ಇದಕ್ಕೆ MTR ಸಾಂಬಾರು ಪುಡಿ 1-2 ಸ್ಪೂನು, 1 ಸ್ಪೂನು ಖಾರದ ಪುಡಿ, ಆಮೇಲೆ ಮಾಮೂಲಿ ಧನಿಯಾ ಪುಡಿ, ಜೀರಾ ಪೌಡ್ರು, ಈ ಥರ ಇದನ್ನು ಹಾಕ್ಬಿಟ್ಟು ಇದು ಚೆನ್ನಾಗಿ ಫ್ರೈ ಆದಮೇಲೆ ಉಪ್ಪು, ಬೆಲ್ಲ ಹಾಕಬೇಕು. ಮತ್ತು ಬೇಯಿಸಿಟ್ಟು ಬೇಳೆನ ಈ ಥರ ಮಸ್ದು ಹಾಕಬೇಕು. ಅಕಸ್ಮಾತ್ ಬೇಳೆ ನುಣ್ಣಗಾಗಲ್ಲ ಅಂದರೆ ಮಿಕ್ಸಿಗೆ ಹಾಕ್ಬೋದು. ಇದಕ್ಕೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರಿಂದು ಹಾಕ್ಬಿಟ್ಟು ಅದಕ್ಕೆ ತಕ್ಕಂಗೆ ನೀರು ಹಾಕಿ ಕುದಿಸಿ ಸ್ವಲ್ಪ ಬೆಲ್ಲ ಮುಂದೆ ಹಾಕ್ಬೇಕು. ಇದಕ್ಕೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಿಡಿಯುತ್ತೆ ಇಡ್ಲಿಗೆ ಸಾಂಬಾರು ಮಾಡಲಿಕ್ಕೆ. ಈ ಥರ ಇಡ್ಲಿ ಸಾಂಬಾರು ಚಟ್ನಿ ರೆಡಿ ಆಯಿತು. ಸಬ್ಬಕ್ಕಿ ಹಾಕೋದ್ರಿಂದ ಇಡ್ಲಿಗಳು ಚೆನ್ನಾಗಿ ಆಗ್ತವೆ. ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ.
ಥ್ಯಾಂಕ್ ಯು ಫಾರ್ ದ ವಾಚ್.